ಇದೊಂದು ಪರ್ಯಾಯ ಪರಮೋನ್ನತ ನ್ಯಾಯಪೀಠ. ಇಲ್ಲಿ ನೀವು ಸಾಕ್ಷಿಗಳನ್ನ ಕಲೆ ಹಾಕಬೇಕಿಲ್ಲ, ವಕೀಲರಲ್ಲಿ ವಿನಂತಿಸಬೇಕಿಲ್ಲ, ಪೊಲೀಸರನ್ನ ಎದುರಿಸಬೇಕಿಲ್ಲ. ಯಾಕಂದ್ರೆ ಇಲ್ಲಿ ನ್ಯಾಯ ತೀರ್ಮಾನ ಮಾಡೋದು ದೈವಗಳು, ಶಿಕ್ಷೆ ನೀಡುವುದು ಕೂಡ ಅದೇ ದೈವಗಳು. ಅಷ್ಟೇ ಅಲ್ಲ, ಮಹಾನ್ ಶಕ್ತಿಯೊಂದು ತಪ್ಪಿತಸ್ಥರನ್ನ ಅಲ್ಲಿಗೆ ಎಳೆದು ತರುತ್ತೆ. ಹೀಗಾಗಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ಬಗೆಹರಿಯದ ಅದೆಷ್ಟೋ ಕೇಸ್ಗಳು ಇಲ್ಲಿ ಇತ್ಯರ್ಥವಾಗುತ್ತವೆ. ಕೆಲವು ನ್ಯಾಯಾಲಯಗಳೇ ಇಲ್ಲಿನ ತೀರ್ಪಿನ ಪ್ರತಿಯನ್ನ ದಾಖಲೆಯಾಗಿ ಸ್ವೀಕರಿಸುತ್ತವೆ. ಪೊಲೀಸ್ ಠಾಣೆಗಳಲ್ಲಿ ಆಗದ ಸಾವಿರ ನ್ಯಾಯಗಳು ಇಲ್ಲಿ ತೀರ್ಮಾನವಾಗಿವೆ. ಈ ದೈವಲೀಲೆ ನಿಜಕ್ಕೂ ಮೈನವಿರೇಳಿಸುವಂಥದ್ದು. ಆಧುನಿಕ ಕಾಲದಲ್ಲೂ ಅಚ್ಚರಿ ಮೂಡಿಸಿರುವ ಈ ಸ್ಥಳ ಯಾವುದು? ಇಲ್ಲಿನ ಕಾರಣಿಕ ಶಕ್ತಿ ಏನು? ದೈವಗಳಿಗೆ ದೂರು ನೀಡೋದು ಹೇಗೆ? ಆ ದೈವಗಳು ನ್ಯಾಯ ತೀರ್ಮಾನ ಮಾಡೋದು ಹೇಗೆ? ತಪ್ಪಿತಸ್ಥರನ್ನ ಎಳೆದು ತರುವ ಆ ಶಕ್ತಿ ಯಾವುದು? ಹೇಳ್ತೀನಿ ಕೇಳಿ. ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ. ಹೆಚ್ಚಿನವರು ಇಲ್ಲಿನ ಹೆಸರನ್ನ ಅನಗತ್ಯವಾಗಿ ಎತ್ತಲು ಹೆದರ್ತಾರೆ. ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ತಾಗಿಕೊಂಡಿರುವ ಕೇರಳ ರಾಜ್ಯದ ಕಾಸರಗೋಡಿನ ಬೋವಿಕ್ಕಾನ ಸಮೀಪದಲ್ಲಿದೆ. ನ್ಯಾಯ ದೇಗುಲವಾಗಿ ದೇಶದ ಸುಪ್ರೀಂ ಕೋರ್ಟ್ ತರಹವೇ ಪಾವಿತ್ರ್ಯತೆ ಮತ್ತು ಸತ್ಯದ ಕೇಂದ್ರವಾಗಿ ಇರುವ ಕಾನತ್ತೂರು ಈ ಆಧುನಿಕ ಯುಗದಲ್ಲೂ ಜನರ ಅಪರಿಮಿತ ಭಕ್ತಿ ಮತ್ತು ಶ್ರದ್ಧೆಯ ಪ್ರಧಾನ ಕೇಂದ್ರ. ಈ ಕಾರಣಿಕ ಪ್ರಸಿದ್ಧ ಕ್ಷೇತ್ರದ ಪ್ರಮುಖ ವಿಶೇಷ ಏನಂದ್ರೆ, ನ್ಯಾಯಾಲಯದಲ್ಲೂ ನೆರವೇರದ ವ್ಯಾಜ್ಯಗಳು ಇಲ್ಲಿ ಇತ್ಯರ್ಥವಾಗುತ್ತವೆ. ಧರ್ಮ ಚಾವಡಿಯಲ್ಲಿ ಕಾನತ್ತೂರು ಕ್ಷೇತ್ರದ ಯಜಮಾನನ ಸಮ್ಮುಖದಲ್ಲಿ ನಡೆಯುವ ಈ ಕೋರ್ಟ್ ದೇವರ ಕೋರ್ಟ್ ಎಂದೇ ಖ್ಯಾತಿ ಪಡೆದಿದೆ. ಇಲ್ಲಿ ಯಾರೇ ಬಂದರೂ ಖಂಡಿತ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯ ಸಾಕ್ಷಿ ಪ್ರಮಾಣವನ್ನ ಅವಲಂಬಿಸಿದ್ರೆ, ಕಾನತ್ತೂರು ಸನ್ನಿಧಿ ಸತ್ಯ ಪ್ರಮಾಣವನ್ನ ಅವಲಂಬಿಸಿದೆ. ಈ ಸ್ಥಳಕ್ಕೆ ಸುಮಾರು 950 ವರ್ಷಗಳ ಪರಂಪರೆ ಇದೆ ಅನ್ನುತ್ತಾರೆ. ಅಂದಿನಿಂದ ಆರಂಭಗೊಂಡ ನ್ಯಾಯ ತೀರ್ಮಾನ ಸೇವೆ ಇಂದಿಗೂ ಮುಂದುವರಿಯುತ್ತಿದೆ. ಅಂದಹಾಗೆ ಕಾನತ್ತೂರು ಒಂದು ಮನೆತನಕ್ಕೆ ಸೇರಿದ ಕ್ಷೇತ್ರ. ಇಲ್ಲಿನ ಒಡೆತನ ಮತ್ತು ಆಡಳಿತ ನಡೆಸುತ್ತಿರುವವರು ಕಾನತ್ತೂರು ಪುದುಕ್ಕುಡಿ ನಾಯರ್ ಮನೆತನದವರು. ಈ ಜಾಗಕ್ಕೂ ಒಂದು ಹಿನ್ನೆಲೆ ಇದೆ. ಪೈಸ್ವಿನಿ ನದಿಯ ಮಡಿಲಲ್ಲಿರುವ ಈ ಪ್ರದೇಶದಲ್ಲಿ ಬಹಳ ಹಿಂದೆ ಕನಕ ಮಹರ್ಷಿ ತಪಸ್ಸು ಮಾಡುತ್ತಿದ್ರಂತೆ. ಆಗ ಇಲ್ಲಿ ಅಗ್ನಿಯಾಜನ ಮಹಾಯಾಗಗಳು ನಡೆಯುತ್ತಿದ್ದವು. ಹಾಗಾಗಿ ಇಲ್ಲಿಗೆ ಕನಕತ್ತೂರು ಎಂದು ಹೆಸರಾಯಿತು. ಕಾಲಕ್ರಮೇಣ ಅದೇ ಕಾನತ್ತೂರು ಎಂದಾಗಿದೆ. ಇಲ್ಲಿನ ಅರಮನೆಗೆ ಈಗಲೂ ಕನಕತ್ತೂರು ಅರಮನೆ ಎಂದೇ ಹೆಸರು. ಅದೇ ರೀತಿ ಇಲ್ಲಿರುವ ದೈವಗಳು ಎಲ್ಲಿಂದ ಬಂದವು ಅನ್ನೋ ಪ್ರಶ್ನೆಗೂ ಕುತೂಹಲಕಾರಿ ಐತಿಹ್ಯ ಹೊಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರಧಾರ ಪರ್ವತದಲ್ಲಿದ್ದ ಪೂಮಾಣಿ, ಕಿನ್ನಿಮಾಣಿ ಭೂತಗಳಿಗೆ ಇರೋದಕ್ಕೆ ಪ್ರಸಕ್ತ ಸ್ಥಳ ಬೇಕೆಂದಾಯಿತು. ಆಗ ಅವರು ಮೊದಲಿಗೆ ಕ್ಷೇತ್ರದೊಡೆಯನಾದ ಸುಬ್ರಹ್ಮಣ್ಯನಲ್ಲಿಯೇ ಕೇಳಿದ್ರು. ಅಲ್ಲಿ ಒಪ್ಪದಿದ್ದಾಗ ಅಲ್ಲಿನ ಗರುಡಗಂಭವನ್ನ ಮುರಿದು ಹಾಕಿ ಸ್ಥಳ ಹುಡುಕುತ್ತಾ ತೆಂಕಣ ಮುಖ ಮಾಡಿ ಹೊರಟು ಕಾನತ್ತೂರಿಗೆ ತಲುಪಿದ್ರು. ಇಲ್ಲಿ ಒಳ್ಳೆಯ ಸ್ಥಳವೆಂದು ಮನಗಂಡು ಇಲ್ಲೇ ನೆಲೆಯಾದ್ರು. ಇರುವರ್ ಭೂತಂಗಳ್ ಅಂದ್ರೆ ಇಬ್ಬರು ಭೂತಗಳು ಎಂದು ಖ್ಯಾತಿ ಪಡೆದರು ಎಂಬ ಐತಿಹ್ಯವಿದೆ. ಇನ್ನು ಕರ್ನಾಟಕದ ಚಾರ್ಮಾಡಿ ದಾರಿಯಾಗಿ ಘಟ್ಟದಿಂದ ಇಳಿದ ಪಂಜುರ್ಲಿ ಎಂಬ ದೈವ ನೆಲೆಯಾಗಲು ಸ್ಥಳ ಹುಡುಕುತ್ತಾ ಧರ್ಮಸ್ಥಳಕ್ಕೆ ಹೋಯಿತು. ಅಲ್ಲಿ ಸಾನ್ನಿಧ್ಯ ಕೊಟ್ಟು ಬಳಿಕ ನೇತ್ರಾವತಿ ದಾಟಿ ಸೂಕ್ತ ಸ್ಥಳ ಹುಡುಕುತ್ತಾ ಮುಂದುವರಿಯಿತು. ನೇತ್ರಾವತಿಯ ಇನ್ನೊಂದು ದಡದಲ್ಲಿರುವ ಮಂಗಳೂರಿನ ಜಪ್ಪು ಕುಡುಪಾಡಿಗೆ ಬಂದು ಅಲ್ಲಿ ಅರ್ಘ್ಯ ಸ್ವೀಕಾರ ಮಾಡುತ್ತದೆ. ಅಲ್ಲಿರುವ ಸ್ವಯಂಭೂ ವಿಷ್ಣುಮೂರ್ತಿ ದೈವದ ಜೊತೆ ಸೇರಿ ಮತ್ತೆ ಸಂಚಾರ ಮುಂದುವರಿಸುತ್ತದೆ. ಅಡೂರು ಕೌಂಡಿಂಗಾನ ವನ ಹಾಗೂ ಕುಂಟಾರು ಮಂತ್ರಶಾಲೆಯಲ್ಲಿ ರಕ್ತೇಶ್ವರಿ ಹಾಗೂ ಚಾಮುಂಡಿಯನ್ನು ಕೂಡಿಕೊಂಡು ಸ್ಥಳ ಹುಡುಕುತ್ತಾ ತೆಂಕಣ ಮುಖ ಮಾಡಿ ಮುಂದುವರಿದು ಕಾನತ್ತೂರು ಕಾವುಗೆ ಬಂದು ಸೇರುತ್ತದೆ. ಹೀಗೆ ಪಂಜುರ್ಲಿ, ವಿಷ್ಣುಮೂರ್ತಿ, ರಕ್ತೇಶ್ವರಿ, ಚಾಮುಂಡಿ ಎಂಬ 4 ದೈವಗಳು ಕಾನತ್ತೂರಿನಲ್ಲಿ ನೆಲೆಯಾಗ್ತಾರೆ. ಹೀಗಾಗಿಯೇ ಈ ಕ್ಷೇತ್ರಕ್ಕೆ 4 ದೈವಗಳ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿಗೆ ಹರಸಿಕೊಳ್ಳುವ ಭಕ್ತರು, ಸಂತ್ರಸ್ತರು ಕ್ಷೇತ್ರಕ್ಕೆ ಖುದ್ದಾಗಿ ಬಂದು ದೂರು ಸಲ್ಲಿಸಬೇಕು. ಹೀಗೆ ದೂರು ಸಲ್ಲಿಸಿದ ತಕ್ಷಣ ಅವರನ್ನ ನಂಬಿ ದೂರನ್ನ ಸ್ವೀಕರಿಸಲಾಗುವುದಿಲ್ಲ. ಮೊದಲಿಗೆ ಅವರೆಷ್ಟು ಸತ್ಯವಾದಿಗಳು ಎಂಬುದನ್ನು ಹಲವಾರು ಪ್ರಶ್ನೆಗಳ ಮೂಲಕ ಪರಿಶೀಲಿಸಲಾಗ್ತದೆ. ಬಳಿಕವಷ್ಟೇ ದೂರು ಸ್ವೀಕಾರ. ದೂರು ಸ್ವೀಕರಿಸಿದ ಬಳಿಕ ಎದುರು ಪಕ್ಷದವರಿಗೆ ಒಂದು ಕಾಗದ ಕಳುಹಿಸಲಾಗುತ್ತದೆ. ಇದು ಲಾಯರ್ ನೋಟಿಸಿನಂತಲ್ಲ.
ಇದೊಂದು ಸೂಚನಾ ಪತ್ರ. ಒಂದು ವೇಳೆ ಆ ಪತ್ರ ಸಿಗದಿದ್ದರೆ ದೂರು ಕೊಟ್ಟವರ ವಿನಂತಿಯಂತೆ ಮತ್ತೊಂದು ಪತ್ರವನ್ನ ಕಳುಹಿಸಿಕೊಡಲಾಗುತ್ತದೆ. ಹೆಚ್ಚೆಂದರೆ 3 ಬಾರಿ ಪತ್ರ ಕಳುಹಿಸಿಕೊಡಲಾಗುತ್ತದೆ. ಪತ್ರ ತಲುಪುವುದೇ ಬೇಡ, ದೂರು ಕೊಟ್ಟ ಸುದ್ದಿ ತಿಳಿದ ತಕ್ಷಣ ಹಾಜರಾಗುವವರಿದ್ದಾರೆ. ಹೀಗಾಗಿ ಎರಡೂ ಕಡೆಯವರು ರಾಜಿಯಾಗಿ ಜತೆಯಾಗಿ ಪ್ರಾರ್ಥಿಸಿ ನಗುನಗುತ್ತಾ ಹೋಗೋದು ಇಲ್ಲಿನ ಸಹಜ ಸಂಗತಿಗಳಲ್ಲೊಂದು. ಆದರೆ ದೂರು ಕೊಟ್ಟು ಸೂಚನಾ ಪತ್ರ ತಲುಪಿಯೂ ಪ್ರತಿವಾದಿ ಹೋಗದಿದ್ರೆ ಅಥವಾ ಇಲ್ಲಿನ ತೀರ್ಮಾನವನ್ನ ಒಪ್ಪದಿದ್ರೆ ಮುಂದೇನು? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ. ಅವರನ್ನ ದೈವಗಳೇ ನೋಡಿಕೊಳ್ಳುತ್ತದೆ ಎಂದರ್ಥ. ಇನ್ನು ಇಲ್ಲಿರುವ ಬೇತಾಳ ಎನ್ನುವ ಶಕ್ತಿಯೊಂದು ತಪ್ಪಿತಸ್ಥರನ್ನ ಎಳೆದು ತರುತ್ತದೆ ಎಂಬ ಭಾವನೆ ಆಡಳಿತ ಮಂಡಳಿಯದ್ದು. ಮೊದಲಿಗೆ ಸೂಚನಾ ಪತ್ರವನ್ನ ಅಸಡ್ಡೆ ಮಾಡಿ ಬಳಿಕ ಹಲವು ಕಷ್ಟಗಳನ್ನು ಅನುಭವಿಸಿ ಅಂತಿಮ ಪರಿಹಾರವಾಗಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ತಪ್ಪು ಕಾಣಿಕೆ ನೀಡಿದ ಹಲವು ಪ್ರಕರಣಗಳ ಉದಾಹರಣೆ ಸಿಗುತ್ತೆ. ಇಲ್ಲಿನ ತೀರ್ಮಾನವನ್ನ ಒಪ್ಪದವರಿಗೂ ಅದೇ ಶಿಕ್ಷೆ ಎನ್ನುತ್ತಾರೆ ಭಕ್ತರು. ಕಾನತ್ತೂರಿನಲ್ಲಿ ತೀರ್ಪು ನೀಡುವ ಕ್ರಮ ಕೂಡ ವಿಶೇಷವಾದದ್ದು. ಕುಲದೇವಿ ಭುವನೇಶ್ವರಿಯ ಸನ್ನಿಧಿಯಲ್ಲಿ ಇಲ್ಲಿರುವ ಗರಡಿ ಮನೆಯ ಮುಂಭಾಗದಲ್ಲಿ ನಿಗದಿಪಡಿಸಿದ ದಿನಾಂಕದಂದು ಎರಡೂ ಪಕ್ಷಗಳು ಹಾಜರಾಗಬೇಕು. ತಮ್ಮ ವಾದ ವಿವಾದಗಳನ್ನು ಮಂಡಿಸಬೇಕು. ಈ ಮಂಡನೆಯನ್ನ ಆಲಿಸುವ ಧರ್ಮದರ್ಶಿಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎಲ್ಲವನ್ನು ಆಲಿಸಿದ ಬಳಿಕ ಧರ್ಮದರ್ಶಿಗಳು ಒಂದು ತೀರ್ಮಾನ ಘೋಷಿಸುತ್ತಾರೆ. ಈ ತೀರ್ಮಾನಕ್ಕೆ ಅತ್ಯಂತ ಮಹತ್ವವಿದೆ. ಕುಲದೇವಿ, 4 ದೈವಗಳು ಮತ್ತು 2 ಭೂತಗಳ ಪ್ರೇರಣೆಯಿಂದ ಅವರು ಈ ತೀರ್ಮಾನ ನೀಡ್ತಾರೆ ಅನ್ನೋ ಪ್ರತೀತಿ ಇದೆ. ದೈವ ಸನ್ನಿಧಿಯಿಂದ ಆವಿರ್ಭವಿಸುವ ಅಂತಿಮ ವಿಧಿಯನ್ನ 2 ವಿಭಾಗದವರು ಅಂಗೀಕರಿಸ್ತಾರೆ. ಈ ತೀರ್ಪಿಗೆ ತಲೆಬಾಗಲೇಬೇಕು. ಇಲ್ಲದಿದ್ರೆ 4 ದೈವಗಳು ತಮ್ಮನ್ನು ತಮ್ಮ ಕುಟುಂಬದವರನ್ನು ನೆಮ್ಮದಿಯಾಗಿ ಬದುಕಲು ಬಿಡೋದಿಲ್ಲ ಅನ್ನುವ ನಂಬಿಕೆ ಇದೆ. ಶತಶತಮಾನಗಳಿಂದ ಎಲ್ಲ ಧರ್ಮದವರು ಆರಾಧಿಸೋ ಈ ಕ್ಷೇತ್ರ ನ್ಯಾಯ ಕೇಂದ್ರವಾಗಿ, ನಂಬಿ ಬಂದ ಭಕ್ತರಿಗೆ ಅಭಯ ಕ್ಷೇತ್ರವಾಗಿ ಜಗತ್ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ವರ್ಷಕ್ಕೆ ಹೆಚ್ಚು ಕಮ್ಮಿ 3,000 ಕೇಸ್ಗಳು ಬರ್ತವೆ. ಹಣದ ವ್ಯವಹಾರದಲ್ಲಿ ವಂಚನೆ, ಆಸ್ತಿ ವಿವಾದ, ಕಳವು, ವಿವಾಹ ವಿಚ್ಛೇದನ ಮೊದಲಾದ ತೊಂದರೆಗಳು ಪ್ರಮುಖ. ಇವುಗಳಲ್ಲಿ ಹೆಚ್ಚು ತನ್ನ ಭೂಮಿಯನ್ನ ಬೇರೊಬ್ಬರು ಅಕ್ರಮವಾಗಿ ವಶಪಡಿಸಿಕೊಂಡ ಪ್ರಕರಣ. ಕಾನತ್ತೂರು ಕ್ಷೇತ್ರದಲ್ಲಿ ನ್ಯಾಯ ವಿಚಾರಗಳು ಮಾತ್ರವಲ್ಲದೆ ಕಳೆದುಕೊಂಡ ವಸ್ತುವಿನ ಬಗ್ಗೆ ದೈವಗಳಲ್ಲಿ ಅರಿಕೆ ಮಾಡಿಕೊಂಡರೆ ಶೀಘ್ರವೇ ಆ ವಸ್ತು ಕೈ ಸೇರುವ ಅಚ್ಚರಿಯ ಸಂಗತಿಗಳಿವೆ. ಪ್ರೇತ ವಿಮೋಚನೆಗೂ ಈ ಕ್ಷೇತ್ರ ಖ್ಯಾತಿ ಪಡೆದಿದೆ. ಹೀಗೆ ವಾದಿ ಪ್ರತಿವಾದಿಗಳು ತಮ್ಮ ಕಷ್ಟವನ್ನ ಹೇಳಿ ಪ್ರಾರ್ಥನೆ ಸಲ್ಲಿಸುವವರು, ಶುಭ ಕಾರ್ಯಕ್ಕೆ ಅನುವು ಕೇಳುವವರು, ಮೌನವಾಗಿ ದೇವರ ಮುಂದೆ ನಿಂತು ಪ್ರಾರ್ಥಿಸಿ ಹೋಗುವವರು, ಹೀಗೆ ವಿಭಿನ್ನ ಮನೋಭಾವದ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ. ಅವರೆಲ್ಲರಿಗೂ ಇದೊಂದು ಸತ್ಯ ಸ್ಥಳ. ಅಲ್ಲಿರುವುದು ಎಲ್ಲವನ್ನು ಈಡೇರಿಸುವ, ನ್ಯಾಯ ನೀಡುವ ದೈವಗಳು ಅನ್ನೋ ಗಟ್ಟಿ ನಂಬಿಕೆ.